ಹಾಸನದಲ್ಲಿ ಇವತ್ತು ಯಲಹಂಕ ಶಾಸಕ ವಿಶ್ವನಾಥ್ ಅವರು ಆಗಮಿಸಿದ್ದಾರೆ. ಈಗಾಗಲೇ ಏನು ಅವರು ಕೂಡ ಈ ಒಂದು ಧರ್ಮಸ್ಥಳದಕ್ಕೆ ಈಗ ಜಾಥಾ ಹೋಗ್ತಾ ಇರುವಂಥದ್ದು. ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತೆ ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಶವಗಳನ್ನು ಹೂತಿಟ್ಟಿದ್ದಾರೆ ಅನ್ನುವಂಥ ವಿಚಾರವಾಗಿ ಅದರ ವಿರುದ್ಧ ಇವತ್ತು ಅವರು ಒಂದು ಪ್ರತಿಭಟನೆ ಹಾಗೆ ಕಾರು ಜಾಥಾವನ್ನು ಹೊರಟಿದ್ದಾರೆ. ಶಾಸಕ ವಿಶ್ವನಾಥ್ ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಈ ಪ್ರಕರಣ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಪ್ರಕರಣದ ವಿರುದ್ಧ ಒಟ್ಟಾರೆ ಬೆಳವಣಿಗೆ ವಿರುದ್ಧ ಕಾರು ಜಾಥಾ ಹೊರಟಿದ್ದೀರಾ, ಏನು ಹೇಳ್ತೀರಾ? ಹೌದು, ಈಗ ಕುಮಾರಿ ಸೌಜನ್ಯಳ ಕೊಲೆ ಕೇಸನ್ನು ತನಿಖೆ ಮಾಡೋದಕ್ಕೆ SIT ತನಿಖೆಯನ್ನು ಮಾಡಿದ್ರು. ಕೆಲವರು ಒತ್ತಾಯದ ಮೇರೆಗೆ ನಾವು ಸ್ವಾಗತವನ್ನು ಮಾಡಿದ್ದೀವಿ. ಸರ್ಕಾರ ಕೂಡ ತೀರ್ಮಾನವನ್ನು ತಗೊಂತು. ಆದರೆ ಯಾರೋ ಒಬ್ಬ ಅನಾಮಿಕ ಹೇಳಿದ ಜಾಗಗಳನ್ನೆಲ್ಲ ತೋರಿಸಿ ಎಷ್ಟು ಜಾಗಗಳಲ್ಲಾದರೂ ಕೂಡ ಮಣ್ಣು ಬಿಟ್ಟರೆ ಇನ್ನೇನು ಸಿಗಿದೆ ಬುರುಡೆ ಬಿಟ್ಟು ಅವರ ಮಾತನ್ನು ಕೂಡ ಸರ್ಕಾರ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು, ಈ ತನಿಖೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಎಷ್ಟು ಇದು ಸರ್ವತಾ ಸರಿಯಿಲ್ಲ ಅಂತಕ್ಕಂಥದ್ದು. ಇದಕ್ಕೊಂದು ಅಂತ್ಯ ಆಡಬೇಕು. ಇದರ ನೆಪದಲ್ಲಿ ಕೆಲವರು ಯಾರು ಈ ಸೌಜನ್ಯಳ ಕೇಸ್ಗೆ ಅಂತ್ಯ ಆಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಅದನ್ನು ಜೀವಂತವಾಗಿಡಬೇಕು. ಅದರ ನೆಪದಲ್ಲಿ ಅವರೊಂದಷ್ಟು ದುಡ್ಡುಗಳನ್ನು ಮಾಡಬೇಕು. ವಿದೇಶಗಳಿಂದ ಬರ್ತಕ್ಕಂಥ ದುಡ್ಡನ್ನು ಉಪಯೋಗಿಸ್ಕೊಂಡು ಧರ್ಮಸ್ಥಳಕ್ಕೆ ಅಪಚಾರ ಮಾಡ್ತಕ್ಕಂಥ ಮಂಜುನಾಥ ಸ್ವಾಮಿಯ ಪ್ರಭಾವವನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾಯಿದ್ರು, ಇದನ್ನು ವಿರೋಧಿಸಿ ಇವತ್ತು ನಾವು ಯಲಹಂಕ ಕ್ಷೇತ್ರದಿಂದ ಕಾರುಗಳಲ್ಲಿ ನಾವು ಧರ್ಮಸ್ಥಳ ಚಲೋ ಮತ್ತು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತಕ್ಕಂಥ ಘೋಷಣೆಯೊಂದಿಗೆ ನಾವು ಬೆಳಗ್ಗೆ 6:30ಗೆ ನಾವು ಜಾಥಾ ಹೊರಟಿದ್ದೀವಿ. ಸಂಜೆ ನಾವು 4 ಗಂಟೆ ಒಳಗಡೆ ಧರ್ಮಸ್ಥಳಕ್ಕೆ ಸೇರಿಕೊಂಡು ಅಲ್ಲಿ ಧರ್ಮಸ್ಥಳದ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹೊರಗಡೆ ಬಂದು ಒಂದು ಸಂಕಲ್ಪ ಮಾಡ್ತೀವಿ. ನಾವು ಯಾರು ದುಷ್ಟರು ಈ ದೇವಸ್ಥಾನದ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡಿದ್ರು ಅವರಿಗೆ ಮಂಜುನಾಥ ಸ್ವಾಮಿ ಶಿಕ್ಷೆ ಕೊಡಬೇಕು. ಜೊತೆಯಲ್ಲಿ ಸರ್ಕಾರ ಕೂಡ ಈಗಾಗಲೇ ಹೇಳಿಕೆಗಳನ್ನು ಕೊಟ್ಟಿದೆ. ಯಾರು ಅವನ ಅನಾಮಿಕ ಇರ್ಬೋದು ಮತ್ತು ಅವ್ರಿಗೆ ಯಾರು ಬೆಂಬಲಿಸಿ ಯೂಟ್ಯೂಬರ್ಸು ಬೇರೆಯವರು ಹೇಳಿಕೆಗಳನ್ನು ಕೊಟ್ಟರು, ಇದರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರವನ್ನು ಹೊರಗಡೆ ತೆಗಿಬೇಕು ಮತ್ತು ಈ ತಪ್ಪು ದಾರಿಗೆ ಎಳೆದಿರ್ತಕ್ಕಂಥ ವ್ಯಕ್ತಿಗಳನ್ನು, ಸುಳ್ಳು ಹೇಳಿರ್ತಕ್ಕಂಥ ವ್ಯಕ್ತಿಗಳನ್ನು, ನೂರಾರು ಜನ ಲಕ್ಷಾಂತರ ಜನ ಹಿಂದೂಗಳಿಗೆ ಮತ್ತು ಮಂಜುನಾಥ ಸ್ವಾಮಿಯ ಮೇಲೆ ನಂಬಿಕೆ ಇರ್ತಕ್ಕಂಥ ಭಕ್ತರಿಗೆ ಘಾಸಿಯನ್ನುಂಟು ಮಾಡಿರ್ತಕ್ಕಂಥ ಅವರಿಗೆ ಶಿಕ್ಷೆ ಆಗಬೇಕು. ಇದು ಒಂದು ಅಂತ್ಯ ಆಡೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಾವು ಮಾಡ್ತೀವಿ. ಈಗ ಮುಸುಗುದಾರಿ ವ್ಯಕ್ತಿ ಒಂದೊಂದೇ ಪಾಯಿಂಟ ತೋರಿಸ್ತಾ ಹೋಗ್ತಾ ಇರುವಂಥದ್ದು, ಅಲ್ಲೆಲ್ಲ ಕೂಡ ಅಗಿಯುವಂಥ ಕೆಲಸ ಆಗ್ತಾ ಇದೆ, ಅಂದರೆ ಶೋಧ ನಡೆಸುವಂಥದ್ದು. ಈ ಬಗ್ಗೆ ಏನು ಹೇಳ್ತೀರಾ, ಈ ವ್ಯಕ್ತಿಯ ಬಗ್ಗೆ, ಈಗಿನ ಬೆಳವಣಿಗೆಗಳ ಬಗ್ಗೆ? ನೋಡ್ರಿ, ಅವ್ನು ಮುಸ್ಕು ಹಾಕೊಳ್ಳೋದಕ್ಕೇನು ಅವನೇನು ದೊಡ್ಡ ಪುಡಂಗಿನ, ಅವನು ಮುಸುಕು ತೆಗಿಬೇಕು, ಅವನೇನು ದೊಡ್ಡ ಇದ್ರದ ಅವನು. ಯಾಕೆ ಅಂದರೆ ಅವ್ನು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು ಅಂತೇಳಿ ಗೊತ್ತಾದಮೇಲೆ ಅವ್ನು ಮುಸುಕು ಹಾಕಿ ಪೊಲೀಸವ್ರು ಕರ್ಕೊಂಬರ್ತಾ ಇರ್ತಕ್ಕಂಥದ್ದು. ಮತ್ತು ಸಂಜೆ ಅವ್ನು ಬಿಟ್ಟು ಕಳಿಸ್ತಾರೆ. ಯಾರೋ ಒಬ್ಬ ಅನಾಮಧೇಯ, ನಾನು 10-12 ವರ್ಷಗಳ ಹಿಂದೆ ಹೆಣ ಉಣಿದ್ದೀನಿ, 100 ಹೆಣ್ಣುಗಳನ್ನು ಉಣಿದ್ದೀವಿ, ಕೊಲೆ ಆಗಿರ್ತಕ್ಕಂಥದ್ದು, ಅತ್ಯಾಚಾರ ಆಗಿರ್ತಕ್ಕಂಥದ್ದು ಅಂದರೆ ಅವ್ನು ತಪ್ಪಲ್ವಾ? ಅವತ್ತು ಹೇಳ್ಬೇಕಾಯ್ತಲ್ಲ ಪೊಲೀಸ್ಗೆ, ಈ ಥರ ನಾನು ಹೆಣ ಉಣ್ತಾ ಇದ್ದೀನಿ, ಅವೆಲ್ಲ ಕೊಲೆ ಆಗಿರ್ತಕ್ಕಂಥದ್ದು, ಅತ್ಯಾಚಾರ ದ್ವಾರ ದಾಟಿ ಬಂದಿರೋ. ಮತ್ತು ಇನ್ನೂ ಕೆಲವರು ಹೇಳ್ತಾರೆ ಧರ್ಮಸ್ಥಳಕ್ಕೆ ನುಗ್ತೀವಿ ಅಂತೇಳಿ. ಯಾರಪ್ಪನ ಸೊತ್ತು ಅಂತೇಳಿ ನುಗ್ತೀರ ನೀವೆಲ್ಲ ಕೂಡ? ಲಕ್ಷಾಂತರ ಜನ ಭಕ್ತರು ಧರ್ಮಸ್ಥಳದ ಜೊತೆಯಲ್ಲಿದ್ದೀವಿ, ಮಂಜುನಾಥ ಸ್ವಾಮಿಯ ಆರಾಧಕರಿದ್ದೀವಿ. ಅವನು ಮುಸುಗುದಾರಿ ಇರಲಿ, ಎಂಥವೇ ಇರಲಿ, ಧರ್ಮಸ್ಥಳದ ವಿಚಾರಕ್ಕೆ ಬರಬಾರ್ದು. ವ್ಯಕ್ತಿಗಳು ತಪ್ಪು ಮಾಡಿದ್ದಾರೆ, ತನಿಖೆ ಮಾಡಲಿ, ಅದು ಏನಾದರೂ ಕ್ರಮ ತಗೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನೇರವಾಗಿ ತಾವು ಹೇಳಿದ ರೀತಿಯಲ್ಲಿ ಧರ್ಮಸ್ಥಳದ ಬುಡಕ್ಕೆ ಹೋಗ್ತಕ್ಕಂಥ ಒಂದು ಕೆಲಸವನ್ನು ಧರ್ಮ ವಿರೋಧಿಗಳು, ಹಿಂದೂ ವಿರೋಧಿಗಳು, ಮಂಜುನಾಥ ಸ್ವಾಮಿ ವಿರೋಧಿಗಳು ಮಾಡ್ತಾ ಇದ್ದಾರೆ. ಅದನ್ನು ಯಾವುದೇ ಕಾರಣದಿಂದ ಸಹಿಸೋದಿಲ್ಲ. ಇವತ್ತು ನೋಡಿರ್ಬೋದು, ಇಡೀ ರಾಜ್ಯದಾದ್ಯಂತ ಹಳ್ಳಿಯಲ್ಲೂ ಪಟ್ಟಣಗಳಲ್ಲಿ ಕೂಡ ಜನ ದಂಗೆದ್ದಿದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವೇನು ರ್ಯಾಲಿ ಹೋಗ್ತಾ ಇದ್ದೀವಿ, ಇದು ದೊಡ್ಡ ಪ್ರಭಾವವನ್ನು ಬೀರ್ತಾಯಿದೆ. ಅನೇಕ ಜನ ಇವತ್ತು ಕೂಡ ಧರ್ಮಸ್ಥಳಕ್ಕೆ ರ್ಯಾಲಿ ಮುಖಾಂತರ ಬರ್ತಾ ಇದ್ದಾರೆ. ಮತ್ತು ಇನ್ನು ಮುಂದೆ ಧರ್ಮಸ್ಥಳಕ್ಕೆ ಭಕ್ತರ ಸಂಖ್ಯೆ ಅಧಿಕ ಆಗ್ತದೆ ಅಂತಕ್ಕಂಥದ್ದು ನನ್ನ ಮತ್ತೆ DK ಶಿವಕುಮಾರ್ ಇದು ಷಡ್ಯಂತ್ರ ಅನ್ನೋ ಪದವನ್ನು ಹೇಳಿರೋವಂಥದ್ದು. ಅಂತೂ ಸತ್ಯವನ್ನು ಕೊನೆಗಾದ್ರೂ DK ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ. ನಾವು ಮೊದಲಿಂದ ಹೇಳ್ತಾ ಇದ್ವಿ ಇದು ಷಡ್ಯಂತ್ರ ಅಂತೇಳಿ. ಆದರೆ ಅವರು ತನಿಖೆ ಆಗಲಿ, ಯಾಕೆ ಬೇಕು ಸರ್ಕಾರ ಆಪಾದನೆ ಯಾಕೆ ಹೊತ್ಕೊಬೇಕು ಅಂತೇಳಿ ಈಗ ಅವ್ರಿಗೂ ಕೂಡ ಅರಿವಾಗಿದೆ. ಖಾಲಿ ಡಬ್ಬ ಅಂತ ಕೂಡ ಹೇಳಿದ್ದಾರೆ. ಯಾರು ತಪ್ಪಿತಸ್ಥರಿದ್ದಾರೆ, ತಪ್ಪು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಶಿಕ್ಷೆಗೆ ಗುರುಪಡಿಸ್ತೀವಿ ಅಂತ ಹೇಳಿದ್ವಿ. ಮಂಜುನಾಥ ಸ್ವಾಮಿ, DK ಶಿವಕುಮಾರ್ ಅವರಿಗೆ ಮತ್ತು ಯಾರ್ಯಾರು ಕಾಂಗ್ರೆಸ್ಸಲ್ಲಿರ್ಬೋದು, ಬೇರೆ ಪಕ್ಷದಲ್ಲಿರ್ಬೋದು ಸ್ವಾಮಿಯ ಪರವಾಗಿದ್ದಾರೆ, ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಮತ್ತು ಕೊನೆಗಾದರೂ DK ಶಿವಕುಮಾರ್ ಅವರು ಇದಕ್ಕೆ ಅಂತ್ಯ ಆಡ್ತಾರೆ, ಆ ಸರ್ಕಾರ ಅಂತ್ಯ ಆಡ್ತದೆ ಅಂತಕ್ಕಂಥ ನಂಬಿಕೆ ನನಗಿದೆ. ಹೌದು, ಖಂಡಿತವಾಗಿ ಕೂಡ ಇವತ್ತು ಯಾರೋ ಒಬ್ಬ ಯೂಟ್ಯೂಬರು ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಮತ್ತು ನಾನು ಅಸೆಂಬ್ಲಿಯಲ್ಲಿ ಮಾತಾಡಿರ್ತಕ್ಕಂಥ ವಿಚಾರಗಳನ್ನು ಬಹಿರಂಗವಾಗಿ ಮಾತಾಡ್ತಾನೆ ಅಂದರೆ ನನಗೆ ಅಧಿಕಾರ ಐತೆ. ನನ್ನ ಹಕ್ಕುಗಳಿಗೆ ಚ್ಯುತಿಯನ್ನು ತರ್ತಾ ಇದ್ದಾರೆ. ಅವನ ಮೇಲೆ ಹಕ್ಕುಚ್ಯುತಿಯನ್ನು ನಾನು ಸೋಮವಾರ ಮಂಡಿಸ್ತೀನಿ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲಿ ಇವತ್ತು ಯಲಹಂಕ ಶಾಸಕ ವಿಶ್ವನಾಥ್ ಅವರು ಆಗಮಿಸಿದ್ದಾರೆ. ಈಗಾಗಲೇ
ಏನು ಅವರು ಕೂಡ ಈ ಒಂದು ಧರ್ಮಸ್ಥಳದಕ್ಕೆ ಈಗ ಜಾಥಾ ಹೋಗ್ತಾ ಇರುವಂಥದ್ದು. ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತೆ ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಶವಗಳನ್ನು ಹೂತಿಟ್ಟಿದ್ದಾರೆ ಅನ್ನುವಂಥ ವಿಚಾರವಾಗಿ ಅದರ ವಿರುದ್ಧ ಇವತ್ತು ಅವರು ಒಂದು ಪ್ರತಿಭಟನೆ ಹಾಗೆ ಕಾರು ಜಾಥಾವನ್ನು ಹೊರಟಿದ್ದಾರೆ. ಶಾಸಕ ವಿಶ್ವನಾಥ್ ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಈ ಪ್ರಕರಣ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಪ್ರಕರಣದ ವಿರುದ್ಧ ಒಟ್ಟಾರೆ ಬೆಳವಣಿಗೆ ವಿರುದ್ಧ ಕಾರು ಜಾಥಾ ಹೊರಟಿದ್ದೀರಾ, ಏನು ಹೇಳ್ತೀರಾ? ಹೌದು, ಈಗ ಕುಮಾರಿ ಸೌಜನ್ಯಳ ಕೊಲೆ ಕೇಸನ್ನು ತನಿಖೆ ಮಾಡೋದಕ್ಕೆ SIT ತನಿಖೆಯನ್ನು ಮಾಡಿದ್ರು. ಕೆಲವರು ಒತ್ತಾಯದ ಮೇರೆಗೆ ನಾವು ಸ್ವಾಗತವನ್ನು ಮಾಡಿದ್ದೀವಿ. ಸರ್ಕಾರ ಕೂಡ ತೀರ್ಮಾನವನ್ನು ತಗೊಂತು. ಆದರೆ ಯಾರೋ ಒಬ್ಬ ಅನಾಮಿಕ ಹೇಳಿದ ಜಾಗಗಳನ್ನೆಲ್ಲ ತೋರಿಸಿ ಎಷ್ಟು ಜಾಗಗಳಲ್ಲಾದರೂ ಕೂಡ ಮಣ್ಣು ಬಿಟ್ಟರೆ ಇನ್ನೇನು ಸಿಗಿದೆ ಬುರುಡೆ ಬಿಟ್ಟು ಅವರ ಮಾತನ್ನು ಕೂಡ ಸರ್ಕಾರ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು, ಈ ತನಿಖೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಎಷ್ಟು ಇದು ಸರ್ವತಾ ಸರಿಯಿಲ್ಲ ಅಂತಕ್ಕಂಥದ್ದು. ಇದಕ್ಕೊಂದು ಅಂತ್ಯ ಆಡಬೇಕು. ಇದರ ನೆಪದಲ್ಲಿ ಕೆಲವರು ಯಾರು ಈ ಸೌಜನ್ಯಳ ಕೇಸ್ಗೆ ಅಂತ್ಯ ಆಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಅದನ್ನು ಜೀವಂತವಾಗಿಡಬೇಕು. ಅದರ ನೆಪದಲ್ಲಿ ಅವರೊಂದಷ್ಟು ದುಡ್ಡುಗಳನ್ನು ಮಾಡಬೇಕು. ವಿದೇಶಗಳಿಂದ ಬರ್ತಕ್ಕಂಥ ದುಡ್ಡನ್ನು ಉಪಯೋಗಿಸ್ಕೊಂಡು ಧರ್ಮಸ್ಥಳಕ್ಕೆ ಅಪಚಾರ ಮಾಡ್ತಕ್ಕಂಥ ಮಂಜುನಾಥ ಸ್ವಾಮಿಯ ಪ್ರಭಾವವನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾಯಿದ್ರು, ಇದನ್ನು ವಿರೋಧಿಸಿ ಇವತ್ತು ನಾವು ಯಲಹಂಕ ಕ್ಷೇತ್ರದಿಂದ ಕಾರುಗಳಲ್ಲಿ ನಾವು ಧರ್ಮಸ್ಥಳ ಚಲೋ ಮತ್ತು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತಕ್ಕಂಥ ಘೋಷಣೆಯೊಂದಿಗೆ ನಾವು ಬೆಳಗ್ಗೆ 6:30ಗೆ ನಾವು ಜಾಥಾ ಹೊರಟಿದ್ದೀವಿ. ಸಂಜೆ ನಾವು 4 ಗಂಟೆ ಒಳಗಡೆ ಧರ್ಮಸ್ಥಳಕ್ಕೆ ಸೇರಿಕೊಂಡು ಅಲ್ಲಿ ಧರ್ಮಸ್ಥಳದ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹೊರಗಡೆ ಬಂದು ಒಂದು ಸಂಕಲ್ಪ ಮಾಡ್ತೀವಿ. ನಾವು ಯಾರು ದುಷ್ಟರು ಈ ದೇವಸ್ಥಾನದ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡಿದ್ರು ಅವರಿಗೆ ಮಂಜುನಾಥ ಸ್ವಾಮಿ ಶಿಕ್ಷೆ ಕೊಡಬೇಕು. ಜೊತೆಯಲ್ಲಿ ಸರ್ಕಾರ ಕೂಡ ಈಗಾಗಲೇ ಹೇಳಿಕೆಗಳನ್ನು ಕೊಟ್ಟಿದೆ. ಯಾರು ಅವನ ಅನಾಮಿಕ ಇರ್ಬೋದು ಮತ್ತು ಅವ್ರಿಗೆ ಯಾರು ಬೆಂಬಲಿಸಿ ಯೂಟ್ಯೂಬರ್ಸು ಬೇರೆ ಬೇರೆಯವರು ಹೇಳಿಕೆಗಳನ್ನು ಕೊಟ್ಟರು, ಇದರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರವನ್ನು ಹೊರಗಡೆ ತೆಗಿಬೇಕು ಮತ್ತು ಈ ತಪ್ಪು ದಾರಿಗೆ ಎಳೆದಿರ್ತಕ್ಕಂಥ ವ್ಯಕ್ತಿಗಳನ್ನು, ಸುಳ್ಳು ಹೇಳಿರ್ತಕ್ಕಂಥ ವ್ಯಕ್ತಿಗಳನ್ನು, ನೂರಾರು ಜನ ಲಕ್ಷಾಂತರ ಜನ ಹಿಂದೂಗಳಿಗೆ ಮತ್ತು ಮಂಜುನಾಥ ಸ್ವಾಮಿಯ ಮೇಲೆ ನಂಬಿಕೆ ಇರ್ತಕ್ಕಂಥ ಭಕ್ತರಿಗೆ ಘಾಸಿಯನ್ನುಂಟು ಮಾಡಿರ್ತಕ್ಕಂಥ ಅವ್ರಿಗೆ ಶಿಕ್ಷೆ ಆಗಬೇಕು. ಇದು ಒಂದು ಅಂತ್ಯ ಆಡೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಾವು ಮಾಡ್ತೀವಿ. ಈಗ ಮುಸುಗುದಾರಿ ವ್ಯಕ್ತಿ ಒಂದೊಂದೇ ಪಾಯಿಂಟ ತೋರಿಸ್ತಾ ಹೋಗ್ತಾ ಇರುವಂಥದ್ದು, ಅಲ್ಲೆಲ್ಲ ಕೂಡ ಅಗಿಯುವಂಥ ಕೆಲಸ ಆಗ್ತಾ ಇದೆ, ಅಂದರೆ ಶೋಧ ನಡೆಸುವಂಥದ್ದು. ಈ ಬಗ್ಗೆ ಏನು ಹೇಳ್ತೀರಾ, ಈ ವ್ಯಕ್ತಿಯ ಬಗ್ಗೆ, ಈಗಿನ ಬೆಳವಣಿಗೆಗಳ ಬಗ್ಗೆ? ನೋಡ್ರಿ, ಅವ್ನು ಮುಸ್ಕು ಹಾಕೊಳ್ಳೋದಕ್ಕೇನು ಅವನೇನು ದೊಡ್ಡ ಪುಡಂಗಿನ, ಅವನು ಮುಸುಕು ತೆಗಿಬೇಕು, ಅವನೇನು ದೊಡ್ಡ ಇದ್ರದ ಅವನು. ಯಾಕೆ ಅಂದರೆ ಅವ್ನು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು ಅಂತೇಳಿ ಗೊತ್ತಾದಮೇಲೆ ಅವ್ನು ಮುಸುಕು ಹಾಕಿ ಪೊಲೀಸವ್ರು ಕರ್ಕೊಂಬರ್ತಾ ಇರ್ತಕ್ಕಂಥದ್ದು. ಮತ್ತು ಸಂಜೆ ಅವ್ನು ಬಿಟ್ಟು ಕಳಿಸ್ತಾರೆ. ಯಾರೋ ಒಬ್ಬ ಅನಾಮಧೇಯ, ನಾನು 10-12 ವರ್ಷಗಳ ಹಿಂದೆ ಹೆಣ ಉಣಿದ್ದೀನಿ, 100 ಹೆಣ್ಣುಗಳನ್ನು ಉಣಿದ್ದೀವಿ, ಕೊಲೆ ಆಗಿರ್ತಕ್ಕಂಥದ್ದು, ಅತ್ಯಾಚಾರ ಆಗಿರ್ತಕ್ಕಂಥದ್ದು ಅಂದರೆ ಅವ್ನು ತಪ್ಪಲ್ವಾ? ಅವತ್ತು ಹೇಳ್ಬೇಕಾಯ್ತಲ್ಲ ಪೊಲೀಸ್ಗೆ, ಈ ಥರ ನಾನು ಹೆಣ ಉಣ್ತಾ ಇದ್ದೀನಿ, ಅವೆಲ್ಲ ಕೊಲೆ ಆಗಿರ್ತಕ್ಕಂಥದ್ದು, ಅತ್ಯಾಚಾರ ದ್ವಾರ ದಾಟಿ ಬಂದಿರೋ. ಮತ್ತು ಇನ್ನೂ ಕೆಲವರು ಹೇಳ್ತಾರೆ ಧರ್ಮಸ್ಥಳಕ್ಕೆ ನುಗ್ತೀವಿ ಅಂತೇಳಿ. ಯಾರಪ್ಪನ ಸೊತ್ತು ಅಂತೇಳಿ ನುಗ್ತೀರ ನೀವೆಲ್ಲ ಕೂಡ? ಲಕ್ಷಾಂತರ ಜನ ಭಕ್ತರು ಧರ್ಮಸ್ಥಳದ ಜೊತೆಯಲ್ಲಿದ್ದೀವಿ, ಮಂಜುನಾಥ ಸ್ವಾಮಿಯ ಆರಾಧಕರಿದ್ದೀವಿ. ಅವನು ಮುಸುಗುದಾರಿ ಇರಲಿ, ಎಂಥವೇ ಇರಲಿ, ಧರ್ಮಸ್ಥಳದ ವಿಚಾರಕ್ಕೆ ಬರಬಾರ್ದು. ವ್ಯಕ್ತಿಗಳು ತಪ್ಪು ಮಾಡಿದ್ದಾರೆ, ತನಿಖೆ ಮಾಡಲಿ, ಅದು ಏನಾದರೂ ಕ್ರಮ ತಗೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನೇರವಾಗಿ ತಾವು ಹೇಳಿದ ರೀತಿಯಲ್ಲಿ ಧರ್ಮಸ್ಥಳದ ಬುಡಕ್ಕೆ ಹೋಗ್ತಕ್ಕಂಥ ಒಂದು ಕೆಲಸವನ್ನು ಧರ್ಮ ವಿರೋಧಿಗಳು, ಹಿಂದೂ ವಿರೋಧಿಗಳು, ಮಂಜುನಾಥ ಸ್ವಾಮಿ ವಿರೋಧಿಗಳು ಮಾಡ್ತಾ ಇದ್ದಾರೆ. ಅದನ್ನು ಯಾವುದೇ ಕಾರಣದಿಂದ ಸಹಿಸೋದಿಲ್ಲ. ಇವತ್ತು ನೋಡಿರ್ಬೋದು, ಇಡೀ ರಾಜ್ಯದಾದ್ಯಂತ ಹಳ್ಳಿಯಲ್ಲೂ ಪಟ್ಟಣಗಳಲ್ಲಿ ಕೂಡ ಜನ ದಂಗೆದ್ದಿದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವೇನು ರ್ಯಾಲಿ ಹೋಗ್ತಾ ಇದ್ದೀವಿ, ಇದು ದೊಡ್ಡ ಪ್ರಭಾವವನ್ನು ಬೀರ್ತಾಯಿದೆ. ಅನೇಕ ಜನ ಇವತ್ತು ಕೂಡ ಧರ್ಮಸ್ಥಳಕ್ಕೆ ರ್ಯಾಲಿ ಮುಖಾಂತರ ಬರ್ತಾ ಇದ್ದಾರೆ. ಮತ್ತು ಇನ್ನು ಮುಂದೆ ಧರ್ಮಸ್ಥಳಕ್ಕೆ ಭಕ್ತರ ಸಂಖ್ಯೆ ಅಧಿಕ ಆಗ್ತದೆ ಅಂತಕ್ಕಂಥದ್ದು ನನ್ನ. ಮತ್ತು DK ಶಿವಕುಮಾರ್ ಇದು ಷಡ್ಯಂತ್ರ ಅನ್ನೋ ಪದವನ್ನು ಹೇಳಿರೋವಂಥದ್ದು ಅಂತೂ ಸತ್ಯವನ್ನು ಕೊನೆಗಾದ್ರೂ DK ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ. ನಾವು ಮೊದಲಿಂದ ಹೇಳ್ತಾ ಇದ್ವಿ ಇದು ಷಡ್ಯಂತ್ರ ಅಂತೇಳಿ. ಆದರೆ ಅವರು ತನಿಖೆ ಆಗಲಿ, ಯಾಕೆ ಬೇಕು ಸರ್ಕಾರ ಆಪಾದನೆ ಯಾಕೆ ಹೊತ್ಕೊಬೇಕು ಅಂತೇಳಿ ಈಗ ಅವ್ರಿಗೂ ಕೂಡ ಅರಿವಾಗಿದೆ. ಖಾಲಿ ಡಬ್ಬ ಅಂತ ಕೂಡ ಹೇಳಿದ್ದಾರೆ. ಯಾರು ತಪ್ಪಿತಸ್ಥರಿದ್ದಾರೆ, ತಪ್ಪು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಶಿಕ್ಷೆಗೆ ಗುರುಪಡಿಸ್ತೀವಿ ಅಂತ ಹೇಳಿದ್ವಿ. ಮಂಜುನಾಥ ಸ್ವಾಮಿ, DK ಶಿವಕುಮಾರ್ ಅವರಿಗೆ ಮತ್ತು ಯಾರ್ಯಾರು ಕಾಂಗ್ರೆಸ್ಸಲ್ಲಿರ್ಬೋದು, ಬೇರೆ ಪಕ್ಷದಲ್ಲಿರ್ಬೋದು ಸ್ವಾಮಿಯ ಪರವಾಗಿದ್ದಾರೆ, ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಮತ್ತು ಕೊನೆಗಾದರೂ DK ಶಿವಕುಮಾರ್ ಅವರು ಇದಕ್ಕೆ ಅಂತ್ಯ ಆಡ್ತಾರೆ, ಆ ಸರ್ಕಾರ ಅಂತ್ಯ ಆಡ್ತದೆ ಅಂತಕ್ಕಂಥ ನಂಬಿಕೆ ನನಗಿದೆ. ಹೌದು, ಖಂಡಿತವಾಗಿ ಕೂಡ ಇವತ್ತು ಯಾರೋ ಒಬ್ಬ ಯೂಟ್ಯೂಬರು ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಮತ್ತು ನಾನು ಅಸೆಂಬ್ಲಿಯಲ್ಲಿ ಮಾತಾಡಿರ್ತಕ್ಕಂಥ ವಿಚಾರಗಳನ್ನು ಬಹಿರಂಗವಾಗಿ ಮಾತಾಡ್ತಾನೆ ಅಂದರೆ ನನಗೆ ಅಧಿಕಾರ ಐತೆ. ನನ್ನ ಹಕ್ಕುಗಳಿಗೆ ಚ್ಯುತಿಯನ್ನು ತರ್ತಾ ಇದ್ದಾರೆ. ಅವನ ಮೇಲೆ ಹಕ್ಕುಚ್ಯುತಿಯನ್ನು ನಾನು ಸೋಮವಾರ ಮಂಡಿಸ್ತೀನಿ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.